ನಮಸ್ತೆ ಎಲ್ರಿಗೂ. ಇವತ್ತು 6th ಕ್ಲಾಸ್ ಸೈನ್ಸ್ ಸೆಕೆಂಡ್ ಚಾಪ್ಟರ್ ದ ಕಾಂಪೊನೆಂಟ್ ಆಫ್ ಫುಡ್ ಈ ಲೆಸನ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿ. ಲೆಟ್ ವಿ ಸ್ಟಾರ್ಟ್ಸ್ ನಾವು. ಕಾಂಪೊನೆಂಟ್ ಆಫ್ ಫುಡ್. ವಾಟ್ ಈಸ್ ದ ಮೀನಿಂಗ್ ಆಫ್ ಕಾಂಪೊನೆಂಟ್ ಆಫ್ ಫುಡ್? ಮೀನ್ಸ್ ಕಾಂಪೊನೆಂಟ್ಸ್ ಮೀನ್ಸ್ ಘಟಕಗಳು ಅಂಥೇಳಿ. ಫುಡ್ ಅಂದರೆ ಆಹಾರ. ಆಹಾರದಲ್ಲಿ ಯಾವ್ಯಾವ ಘಟಕಗಳಿದೆ ಅಂಥೇಳಿ, ಅಂದರೆ ಯಾವ್ಯಾವ ಥರದ ಆಹಾರಗಳು, ಅದರಲ್ಲಿ ಎಲ್ಲ ಏನಿರುತ್ತೆ ಅದ್ರ ಬಗ್ಗೆ ಸ್ಟಡಿ ಮಾಡೋದನ್ನೇ ಕಾಂಪೊನೆಂಟ್ಸ್ ಆಫ್ ಫುಡ್ ಅಂತೇಳಿ ಕರಿತೀವಿ. ಸೊ ಇನ್ ಚಾಪ್ಟರ್ 1 ವಿ ಮೇಡ್ ಲಿಸ್ಟ್ ಆಫ್ ದ ಫುಡ್ ಐಟಮ್ಸ್ ದಟ್ ವಿ ಈಟ್. ಆಲ್ರೆಡಿ ಫಸ್ಟ್ ಲೆಸನಲ್ಲಿ ಫುಡ್ ಲೆಸನಲ್ಲಿ ಲಿಸ್ಟ್ ಮಾಡಿದ್ದೀವಿ ನಾವು. ಯಾವ್ಯಾವ ಥರದ ಫುಡ್ ಇರುತ್ತೆ, ಯಾವ್ಯಾವ ಪ್ಲೇಸಲ್ಲಿ, ಬೇರೆ ಬೇರೆ ಪ್ಲೇಸಲ್ಲಿ ಯಾವ್ಯಾವ ಥರ ಫುಡ್ ತಿಂತಾರೆ, ಯಾವ್ಯಾವ ಫುಡ್ ವೆರೈಟೀಸ್ ಇರುತ್ತೆ ಅಂತೇಳಿ ಲಿಸ್ಟ್ ಮಾಡಿದ್ದೀವಿ. ವಿ ಆಲ್ಸೋ ಐಡೆಂಟಿಫೈಡ್ ಫುಡ್ ಐಟಮ್ಸ್ ಈಟನ್ ಇನ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಇಂಡಿಯಾ ಆ್ಯಂಡ್ ಮಾರ್ಕ್ಡ್ ದೀಸ್ ಆನ್ ಇಟ್ಸ್ ಮ್ಯಾಪ್. ಮತ್ತು ನಮ್ಮ ಕಂಟ್ರಿನಲ್ಲಿ, ನಮ್ಮ ಇಂಡಿಯಾದಲ್ಲೇ ಬೇರೆ ಬೇರೆ ಸ್ಟೇಟ್ಸ್ ಇರುತ್ತೆ. ಆ ಸ್ಟೇಟ್ಸಲ್ಲೇ ಪ್ರತಿಯೊಂದು ಸ್ಟೇಟ್ಸಲ್ಲೂ ಪ್ರತಿಯೊಂದು ಫುಡ್ಡು ಸಹ ಡಿಫ್ರೆಂಟ್ ಆಗಿರುತ್ತೆ. ಅದನ್ನು ಸಹ ನಾವು ಮಾರ್ಕ್ ಮಾಡಿದ್ದೀವಿ ಫಸ್ಟ್ ಲೆಸನಲ್ಲಿ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಪಂಜಾಬೀಸ್ ಆದರೆ ರೋಟಿ ಆ ಥರ ಎಲ್ಲ ತಿಂತಾರೆ. ನಾರ್ತನ್ ಅವರಾದರೆ ಜೋಳದ ರೊಟ್ಟಿ ತಿಂತಾರೆ. ಇನ್ನು ಸೌತ್ ಇಂಡಿಯನ್ಸ್ ಆದರೆ ಅಂದರೆ ಮೈಸೂರು ಈ ಸೈಡ್ ಅವರಾದರೆ ಇಡ್ಲಿ ದೋಸೆ ಈ ಥರ ರೈಸ್ ಐಟಮ್. ತುಮಕೂರು ಸೈಡ್ ಅವರಾದರೆ ರಾಗಿ. ಈ ಥರ ಡಿಫ್ರೆಂಟ್ ಫುಡ್ ಐಟಮ್ಸ್ನ ನಾವು ಲಿಸ್ಟ್ ಮಾಡಿದ್ದೀವಿ. ಎ ಮೀಲ್ ಕುಡ್ ಕನ್ಸಿಸ್ಟಿಂಗ್ ಆಫ್ ಎ ಚಪಾತಿ, ದಾಲ್ ಆ್ಯಂಡ್ ಬ್ರಿಂಜಾಲ್ ಕರಿ. ಮೀಲ್ ಅಂದರೆ ಊಟ ಅಂತೇಳಿ, ಒಂದು ಫುಲ್ ಊಟ ಅಂತೇಳಿ ಕರೀತಾರಲ್ಲ. ಅಂದರೆ ಒಂದು ಊಟದಲ್ಲಿ ಏನೇನಿರುತ್ತೆ, ಊಟನೇ ಬೇರೆ ತಿಂಡಿನೇ ಬೇರೆ ಅಲ್ವಾ. ತಿಂಡಿ ಅಂದರೆ ಇಡ್ಲಿ ದೋಸೆ ಈ ಥರದ್ದು. ಊಟ ಅಂದರೆ ಬರೀ ಅನ್ನ ಸಾರ ಇಲ್ಲ. ಏನೇನಿರುತ್ತೆ, ಚಪಾತಿ ಅಂದರೆ ದಾಲ್, ಒಂದು ಬೇಳೆಯಿಂದ ಮಾಡಿರೋಂಥ ತೆಳು ದಾಲು. ಬ್ರಿಂಜಾಲ್ ಕರಿ ಅಂದರೆ ಒಂದು ಬದನೆಕಾಯಿ ಗೊಜ್ಜು ಅಂತ ಹೇಳಿ, ಬದನೆಕಾಯಿ ಪಲ್ಯ. ಕರಿ ಅಂದರೆ ಒಂದು ಊಟ ಅಂದರೆ ಅನ್ನ ಸಾಂಬಾರು ಅಥವಾ ಮುದ್ದೆನೋ ಅಥವಾ ಚಪಾತಿನೋ ಅದಕ್ಕೊಂದು ಪಲ್ಯನೋ ಈ ಥರ ಇರುತ್ತೆ. ಅನದರ್ ಮೇ ಬಿ ರೈಸ್. ಅದಾದ ನಂತರ ರೈಸ್ ಅದು ಬಿಟ್ಟರೆ ರೈಸ್, ಅನ್ನ ಇರುತ್ತೆ, ಸಾಂಬಾರು ಇರುತ್ತೆ ಆ್ಯಂಡ್ ವೆಜಿಟೇಬಲ್ ಪ್ರಿಪರೇಷನ್ಸ್ ಆಫ್ ಲೇಡೀಸ್ ಫಿಂಗರ್. ಅದ್ರ ಜೊತೆಗೆ ಇಲ್ಲಾಂದರೆ ಅನ್ನ ಸಾಂಬಾರು ಅದಕ್ಕೊಂದು ಯಾವುದಾದ್ರೂ ಒಂದು ವೆಜಿಟೇಬಲ್ ತರಕಾರಿಯಿಂದ ಮಾಡಿರ್ತಂಥ. ಲೇಡೀಸ್ ಫಿಂಗರ್ ಅಂದರೆ ಇಲ್ಲಿ ಬೆಂಡೆಕಾಯಿಂದ ಮಾಡಿರ್ತಕ್ಕಂಥ ಯಾವ್ದಾದ್ರು ಒಂದು ಪಲ್ಯ ಇರುತ್ತೆ. ಇದನ್ನು ನಾವೇನಂತ ಕರಿತೀವಿ, ಮೀಲ್. ಚಪಾತಿ, ದಾಲು, ಒಂದು ಪಲ್ಯ, ಇನ್ನೊಂದು ಥರದ ಊಟ ಯಾವುದು, ಒಂದು ರೈಸ್, ಸಾಂಬಾರು, ಒಂದು ಪಲ್ಯ, ತರಕಾರಿ ಪಲ್ಯ. ಇನ್ನೂ ಒಂಥರ ಅನದರ್ ಮೀಲ್ ಕುಡ್ ಬಿ ಆಪಮ್. ಅನದರ್ ಮೀಲ್ ಆಪಮ್ ಅಂದರೆ ದೋಸೆ ಅಥವಾ ಚಪಾತಿ. ಫಿಶ್ ಕರ್ರಿ ಆ್ಯಂಡ್ ವೆಜಿಟೇಬಲ್ಸ್. ಅದಕ್ಕೇನಿರುತ್ತೆ, ಫಿಶ್ ಕರಿ, ಮೀನಿನ ಪಲ್ಯ, ಮೀನಿಂದ ಮಾಡಿರ್ತಕ್ಕಂಥ ಕರಿ ಗೊಜ್ಜು, ಮತ್ತು ವೆಜಿಟೇಬಲ್ಸ್ ತರಕಾರಿಯಿಂದ ಮಾಡಿರ್ತಕ್ಕಂಥ ಒಂದು ಪಲ್ಯ ಇರುತ್ತೆ ಅಲ್ವಾ. ಇದನ್ನು ನಾವು ಒಂದು ಮೀಲ್, ಊಟ ಅಂತೇಳಿ ಕರಿತೀವಿ. ಎಸ್. ಆ್ಯಕ್ಟಿವಿಟಿ 1. ಅವರ್ ಮೀಲ್ಸ್ ಯೂಶ್ವಲಿ ಹ್ಯಾವ್ ಅಟ್ಲೀಸ್ಟ್ ಒನ್ ಐಟಮ್ ಮೇಡ್ ಆಫ್ ಸಮ್ ಕೈಂಡ್ ಆಫ್ ಗ್ರೈನ್. ಸಾಮಾನ್ಯವಾಗಿ ನಮ್ಮ ಮೀಲ್ ಅಂದರೆ ನಮ್ಮ ಊಟದಲ್ಲಿ ಯಾವುದಾದ್ರೂ ಒಂದು ಥರದ ಗ್ರೈನ್ ಅಂದರೆ ಧಾನ್ಯ ಇದ್ದೇ ಇರುತ್ತೆ. ಅದರ್ ಐಟಮ್ಸ್ ಕುಡ್ ಬಿ ಎ ದಾಲ್ ಆರ್ ಡಿಶ್ ಆಫ್ ಮೇಟ್ ಆ್ಯಂಡ್ ವೆಜಿಟೇಬಲ್ಸ್. ಅದು ಬಿಟ್ಟು ಏನಿರುತ್ತೆ, ದಾಲ್ ಅಂದರೆ ಬೇಳೆಯಿಂದ ಮಾಡಿರ್ತಕ್ಕಂಥ ಯಾವುದಾದ್ರೂ, ಹೆಸರು ಬೇಳೆನೋ ತೊಗರಿ ಬೇಳೆನೋ ಕಡಲೆ ಬೇಳೆನೋ ಯಾವುದಾದ್ರಿಂದ ಮಾಡಿರ್ತಕ್ಕಂಥ ದಾಲ್ ಬರುತ್ತಲ್ಲ, ಬೇಳೆ ಸಾರು ಅಂತೇಳಿ ಅದಿರುತ್ತೆ. ಅಥವಾ ಅದು ಬಿಟ್ಟರೆ ಏನಿರುತ್ತೆ, ಡಿಶ್ ಆಫ್ ಮೀಟ್ ಅಥವಾ ನಾನ್ ವೆಜಿಟೇರಿಯನ್ ಅಂದರೆ ಮಾಂಸದಿಂದ ಮಾಡಿರ್ತಕ್ಕಂತಹ ಒಂದು ಸಾಂಬಾರಾಗಿರುತ್ತೆ, ಚಿಕನ್ ಸಾಂಬಾರು, ಮಟನ್ ಆ್ಯಂಡ್ ವೆಜಿಟೇಬಲ್ಸ್ ಅಂದರೆ ಪಲ್ಯಕ್ಕೆ ಬಳಸುವಂತಹ ಯಾವುದಾದ್ರು ಒಂದು ತರಕಾರಿ. ಇದು ಯೂಶ್ವಲಿ ಒಂದು ಊಟ ಅಂದರೆ ಇರ್ತಕ್ಕಂತಹ ಐಟಮ್. ಇಟ್ ಮೇ ಆಲ್ಸೋ ಇನ್ಕ್ಲೂಡ್ ಐಟಮ್ಸ್ ಲೈಕ್, ಇದ್ರ ಜೊತೆಗೆ ಏನು ಇನ್ಕ್ಲೂಡ್ ಇರುತ್ತೆ, ಕರ್ಡ್. ನಿಮ್ಮೆಲ್ಲರಿಗೂ ಗೊತ್ತಿದೆ, ನಮ್ಮ ಹಳ್ಳಿ ಮಕ್ಕಳು ಮತ್ತು ಯಾರೇ ಆದರೂ ಸಿಟಿ ಮಕ್ಕಳಾದರೂ ಮಜ್ಜಿಗೆ ಮೊಸರು ತಿಂತೀವಿ ಅಲ್ವಾ ಊಟಕ್ಕೆ. ಕರ್ಡ್ ಅಂದರೆ ಮೊಸರು, ಬಟರ್ ಮಿಲ್ಕ್ ಅಂದರೆ ಮಜ್ಜಿಗೆ ಆ್ಯಂಡ್ ಪಿಕಲ್ಸ್. ಅನ್ನ, ರಾಗಿ ಚಪಾತಿನೋ ರಾಗಿ ಮುದ್ದೆನೋ, ಅನ್ನ ಸಾಂಬಾರು, ಮಜ್ಜಿಗೆ, ಉಪ್ಪಿನಕಾಯಿ ಇದೆಲ್ಲವೂ ಊಟದಲ್ಲಿ ಇರ್ತಕ್ಕಂತಹ ವಸ್ತುಗಳು. ಬಟರ್ ಮಿಲ್ಕ್, ಪಿಕಲ್ಸ್. ಸಮ್ ಎಕ್ಸಾಂಪಲ್ಸ್ ಆಫ್ ಮೀಲ್ಸ್ ಫ್ರಮ್ ಡಿಫ್ರೆಂಟ್ ರೀಜನ್ಸ್ ಆರ್ ಗಿವನ್ ಇನ್ ಟೇಬಲ್ 2.
ಇದು ನಮಗೆ ಗೊತ್ತಿರ್ತಕ್ಕಂಥ ಒಂದು ಊಟದ ಲಿಸ್ಟ್ ಅಲ್ವಾ. ಅನ್ನ, ಒಂದು ದಾಲಿಂದ ಮಾಡಿರ್ತಕ್ಕಂಥ ಸಾಂಬಾರು, ಒಂದು ಪಲ್ಯ, ಒಂದು ಮೊಸರು, ಮಜ್ಜಿಗೆ, ಉಪ್ಪಿನಕಾಯಿ. ಹಾಗೆ ಬೇರೆ ಬೇರೆ ರೀಜನಲ್ಲಿ ಬೇರೆ ಬೇರೆ ಪ್ಲೇಸಲ್ಲಿ ಯಾವ ಥರ ಫುಡ್ ಇರುತ್ತೆ ಅನ್ನೋದನ್ನು ಇಲ್ಲಿ ಟೇಬಲ್ 2.1 ಕೊಟ್ಟಿದ್ದಾರೆ. ಇದನ್ನು ನೋಡೋಣ. ರೀಜನ್ ಸ್ಟೇಟ್ ಪಂಜಾಬ್ ಮಕ್ಕಿ ಅಂದರೆ ಕಾರ್ನ್ ರೊಟ್ಟಿ, ಜೋಳದ ರೊಟ್ಟಿ ಇರುತ್ತೆ. ಹೌದು, ಗ್ರೈನಲ್ಲಿ. ನಮ್ಮಲ್ಲಿ ಹೇಗೆ ಚಪಾತಿನೋ ರಾಗಿ ಮುದ್ದೆ ಇರುತ್ತೋ ಆ ಥರ. ಐಟಮ್ ಆಫ್ ಮೀಟ್ ದಾಲ್ಗೆ ಏನು ಬಳಸ್ತಾರೆ? ರಾಜ್ಮಾ ಅಂದರೆ ಕಿಡ್ನಿ ಬೀನ್ಸ್ ಅಂತ ಏನು ಕರೀತಾರೆ, ಕಾಳು, ಅದರಿಂದ ಮಾಡಿರ್ತಕ್ಕಂತಹ ಕಿಡ್ನಿ ಬೀನ್ಸ್ ಕಾಳಲ್ಲಿ ಮಾಡಿರ್ತಕ್ಕಂಥ ದಾಲ್ ಸಾಂಬಾರು. ಪಲ್ಯಕ್ಕೆ ಸರ್ಸುನ್ ಸಾಗ್, ಮಸ್ಟರ್ಡ್ ಲೀಫ್ ಕರ್ರಿ ಅಂತೆ, ಅಂದರೆ ಸೊಪ್ಪಿನ ಪಲ್ಯ ಅಂತಾರಲ್ಲ, ಸಾಸಿವೆ ಗಿಡದ ಎಲೆಯ ಕರ್ರಿ ಗೊಜ್ಜು. ಅದ್ರ ಜೊತೆಗೆ ಅವ್ರು ಏನಿರುತ್ತೆ, ಕರ್ಡ್, ಮೊಸರು ಇರುತ್ತೆ ಮತ್ತು ತುಪ್ಪ ಇರುತ್ತೆ ಅವರ ಊಟದಲ್ಲಿ. ಪಂಜಾಬೀಸ್ ಊಟ ಇದು. ಒಂದು ರೊಟ್ಟಿ, ಒಂದು ದಾಲ್, ಒಂದು ಲೀಫ್, ವೆಜಿಟೇಬಲ್ ಲೀಫ್, ಸೊಪ್ಪಿನ ಕರ್ರಿ ಮತ್ತು ಮೊಸರು ಮತ್ತು ತುಪ್ಪ. ಹಾಗೆ ನೆಕ್ಸ್ಟ್ ಆಂಧ್ರ ಪ್ರದೇಶದ ಊಟ ಹೇಗಿರುತ್ತೆ? ರೈಸ್ ಇರುತ್ತೆ. ತೂರ್ ದಾಲ್ ಆ್ಯಂಡ್ ರಸಮ್ ಅಂದರೆ ಬೇಳೆ ಸಾಂಬಾರು ಮತ್ತು ರಸಮ್ ಮಾಡಿರ್ತಾರೆ. ಕುಂದೂರು ಅಂದರೆ ದೊಂಡೆಕಾಯಿ ಪಲ್ಯ, ಅಂದರೆ ವೆಜಿಟೇಬಲ್ಸ್ ಬರುತ್ತಲ್ಲ, ಇದರಲ್ಲಿ ವೆಜಿಟೇಬಲ್ಸಲ್ಲಿ ತೊಂಡೆಕಾಯಿ ಅಂತ ಏನು ಕರಿತೀವಿ, ತೊಂಡೆಕಾಯಿ ಪಲ್ಯ ಮಾಡ್ತಾರೆ. ಬಟರ್ ಮಿಲ್ಕ್, ಮಜ್ಜಿಗೆ ಇರುತ್ತೆ, ಗೀ ತುಪ್ಪ ಇರುತ್ತೆ, ಮತ್ತು ಪಿಕಲ್, ಉಪ್ಪಿನಕಾಯಿ ಇರುತ್ತೆ ಅವ್ರ ಊಟದಲ್ಲಿ. ಅನ್ನ, ಸಾಂಬಾರು, ಒಂದು ತೊಂಡೆಕಾಯಿ ಪಲ್ಯ, ಮಜ್ಜಿಗೆ, ತುಪ್ಪ, ಉಪ್ಪಿನಕಾಯಿ. ಇದು ಆಂಧ್ರ ಪ್ರದೇಶದವ್ರದ್ದು ಊಟ. ಹಾಗಾದರೆ ಲೆಟ್ಸ್ ಬಿ ರೈಟ್ ನೌ ಇನ್ ಕರ್ನಾಟಕದ ಬರೆಯೋಣ. ನಮ್ಮ ಕರ್ನಾಟಕದ ಏನಿರುತ್ತೆ? ರಾಗಿ ಅಂದರೆ ರಾಗಿ ಮುದ್ದೆ ಅಥವಾ ರೈಸ್ ಇರುತ್ತೆ ಅಲ್ವಾ. ತೂರ್ ದಾಲ್, ನಾವು ಅಷ್ಟೇ ತೊಗರಿ ಬೇಳೆ ಅಥವಾ ಹೆಸರು ಬೇಳೆ ಇದನ್ನು ಬರಿತೀವಿ. ತೂರ್ ದಾಲ್ ಅಥವಾ 800 ಗ್ರಾಮ್ ಹುರುಳಿಕಾಳು ಅಂತ ಕೇಳಿದ್ದೀರಾ ಅಲ್ವಾ, ಸಾಮಾನ್ಯ ಎಲ್ರಿಗೂ ಗೊತ್ತಿರುತ್ತೆ. 800 ಗ್ರಾಮ್ದು ದಾಲ್ ಮಾಡ್ತೀವಿ, ಹುರುಳಿಕಾಳು ಸಾಂಬಾರು. ಮತ್ತು ಪಲ್ಯಕ್ಕೆ ಬೀನ್ಸ್ ಪಲ್ಯ ಮಾಡ್ತೀವಿ, ಅಥವಾ ಬೀಟ್ರೋಟ್ ಪಲ್ಯ ಮಾಡ್ತೀವಿ. ಈ ಥರ ನೀವು ಯಾವುದು ಪಲ್ಯ ಮಾಡ್ತೀರಾ ಅದು ಕರಿ. ಹಾಗೆ ನಮ್ಮಲ್ಲೂ ಏನಿರುತ್ತೆ? ಬಟರ್ ಮಿಲ್ಕ್ ಇರುತ್ತೆ, ಪಿಕಲ್ ಇರುತ್ತೆ, ನಮ್ಮದು ಸ್ಪೆಷಲ್ ಇನ್ನೇನು ಇರುತ್ತೆ? ಪಾಪಾಡ್, ಹಪ್ಪಳ ಮತ್ತು ಕರ್ಡ್. ನಮ್ಮೆಲ್ಲ ಕರೀತಾರಲ್ವಾ, ಮುದ್ದೆ, ಸಾಂಬಾರು ಅಥವಾ ಬೀನ್ಸ್ ಪಲ್ಯ, ಹಪ್ಪಳ, ಉಪ್ಪಿನಕಾಯಿ, ಮಜ್ಜಿಗೆ, ಮೊಸರು ಅಲ್ವಾ. ಇಷ್ಟು ನಮ್ಮ ಕರ್ನಾಟಕದ ಫುಡ್ಡು. ಇದ್ರ ಜೊತೆಗೆ ಇನ್ನೂ ಒಂದಿರುತ್ತೆ, ಪಾಯಸ ಅಲ್ವಾ. ಹೋಟೆಲ್ಗಳಲ್ಲೆಲ್ಲ ಸಾಮಾನ್ಯ ನಮ್ಮ ಮೈಸೂರು ಕರ್ನಾಟಕದವರಾದರೆ ಒಂದು ಪಾಯಸ ಕೂಡ ಇರುತ್ತೆ ಚಿಕ್ಕದಾಗಿ. ಅರ್ಥ ಆಯಿತಾ? ಇದು ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಫ್ರೆಂಟ್ ಫುಡ್ ಇನ್ ಡಿಫ್ರೆಂಟ್ ರೀಜನ್. ಓಕೆ, ಸಮಟೈಮ್ಸ್ ವಿ ಮೇ ನಾಟ್ ರಿಯಲಿ ಹ್ಯಾವ್ ಆಲ್ ದೀಸ್ ವೆರೈಟೀಸ್ ಆಫ್ ಅವರ್ ಮೀಲ್ಸ್. ಎಲ್ರಿಗೂ ಗೊತ್ತಿದೆ, ನಾವು ಎಲ್ಲ ಟೈಮಲ್ಲೂ ಈ ರೀತಿಯಾದ ವೆರೈಟಿ ಆಫ್ ಫುಡ್ ಅಂದರೆ ಡೈಲಿ ಇದೇ ಥರ ನಾವು ತಿನ್ನೋದಕ್ಕೆ ಆಗೋದಿಲ್ಲ. ಇಫ್ ವಿ ಆರ್ ಟ್ರಾವೆಲಿಂಗ್ ವಿ ಮೇ ಹೀಟ್ ವಾಟ್ ಎವರ್ ಈಸ್ ಅವೈಲಬಲ್ ಆನ್ ದ ವೇ. ಎಲ್ಲಾದರೂ ನಾವು ಟ್ರಾವೆಲ್ ಮಾಡ್ತಿರ್ತೀವಿ, ಹೊರಗಡೆ ಪ್ರಯಾಣ ಮಾಡ್ತಿರ್ತೀವಿ, ಆಗ ಇದೆಲ್ಲ ತೆಗೆದುಕೊಂಡು ಹೋಗೋದಕ್ಕಾಗಲ್ಲ. ಯಾವುದು ಸಿಗುತ್ತೆ ಅಂದರೆ ವಾಟ್ ಎವರ್ ಮೇ ಬಿ ಅವೈಲಬಲ್ ಆನ್ ದ ವೇ, ನಾವು ಟ್ರಾವೆಲ್ ಮಾಡುವಂಥ ಸ್ಥಳದಲ್ಲಿ ಏನು ಸಿಗುತ್ತೆ ಅದನ್ನು ತಿಂತೀವಿ. ಇಟ್ ಮೇ ನಾಟ್ ಬಿ ಪಾಸಿಬಲ್ ಫಾರ್ ಸಮ್ ಆಫ್ ಅಸ್. ಕೆಲವೊಂದು ಸಲ ಇದು ಸಹ ನಮಗೆ ಸಿಗದೇ ಇರ್ಬೋದು ಅಲ್ವಾ. ಟು ಈಟ್ ಸಚ್ ಎ ವೆರೈಟಿ ಆಫ್ ಐಟಮ್ಸ್, ಮೋಸ್ಟ್ ಆಫ್ ದೆಮ್. ಇದಕ್ಕಿಂತಲೂ ಬೇರೆ ಬೇರೆ ಫುಡ್ ಐಟಮ್ಮು ನಾವು ಹೊರಗಡೆ ಟ್ರಾವೆಲ್ ಮಾಡುವಂಥ ಸಂದರ್ಭದಲ್ಲಿ, ಈ ಟೂರ್ಗಳಿಗೆ ಹೋಗ್ತೀವಿ, ನಮ್ಮಲ್ಲಿ ಸಿಗುವಂಥ ಫುಡ್ಡೇ ಬೇರೆ ಕಡೆಯೂ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅಲ್ಲಿ ಏನು ವಿಶೇಷವಾದ ಫುಡ್ ಇರುತ್ತೆ ಅದು ಸಿಗುತ್ತೆ. ದೇರ್ ಮಸ್ಟ್ ಬಿ ಸಮ್ ರೀಸನ್ ದೋ ವೈ ಮೀಲ್ಸ್ ಯೂಶ್ವಲಿ ಕನ್ಸಿಸ್ಟಿಂಗ್ ಆಫ್ ಸಚ್ ಎ ಡಿಸ್ಟ್ರಿಬ್ಯೂಷನ್. ಹಾಗಾದರೆ ಏನಾದರೂ ಒಂದು ರೀಸನ್ ಇರಬೇಕಲ್ವ, ಈ ಥರ ವೆರೈಟಿ ಆಫ್ ಫುಡ್ ನಾವು ತೊಗೊಳ್ತೀವಿ ಅಂದರೆ, ಮತ್ತು ಫುಡ್ ಡಿಸ್ಟ್ರಿಬ್ಯೂಷನ್ ಈ ರೀತಿ ಮಾಡಿದ್ದಾರೆ ಅಂದರೆ. ಡು ಯು ಥಿಂಕ್ ದಟ್ ಅವರ್ ಬಾಡಿ ನೀಡ್ಸ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಫುಡ್ ಫಾರ್ ಸಮ್ ಸ್ಪೆಷಲ್ ಪರ್ಪಸ್? ಹಾಗಾದರೆ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಡು ಯು ಥಿಂಕ್ ನಮ್ಮ ಬಾಡಿಗೆ, ನಮ್ಮ ದೇಹಕ್ಕೆ ಬೇರೆ ಬೇರೆ ರೀತಿಯಾದ ಡಿಫ್ರೆಂಟ್ ಕೈಂಡ್ಸ್ ಆಫ್ ಫುಡ್ ಅವಶ್ಯಕತೆ ಇದೆಯಾ? ಅಥವಾ ಅದ್ರದ್ದು ಏನಾದರೂ ಸ್ಪೆಷಲ್ ಪರ್ಪಸ್, ಅದರಿಂದ ಏನಾದರೂ ಪ್ರಯೋಜನ ಇದೆಯಾ ಅಂತೇಳಿ ಯಾವತ್ತಾರೋ ಥಿಂಕ್ ಮಾಡಿದ್ದೀರಾ ಅಂತೇಳಿ. ಓಕೆ, ಬೇಕಾಗಾದರೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಫುಡ್ ನಮ್ಮ ಬಾಡಿಗೆ, ಥಿಂಕ್ ಇಟ್. ಓಕೆ,
2.1 ವಾಟ್ ಡು ಡಿಫ್ರೆಂಟ್ ಫುಡ್ ಐಟಮ್ಸ್ ಕಂಟೈನ್. ಹಾಗಾದರೆ ಡಿಫ್ರೆಂಟ್ ಫುಡ್ ಐಟಮ್ಸ್ನ ಈ ಥರ ಎಲ್ಲ ತಿಂತೀವಲ್ವಾ, ಹಾಗಾದರೆ ಏನೇನಿರುತ್ತೆ ಅದರಲ್ಲಿ ಅಂತೇಳಿ. ಏನಿರುತ್ತೆ, ಯಾಕೆ ಆ ಥರ ಡಿಫ್ರೆಂಟ್ ಕೈಂಡ್ಸ್ ಆಫ್ ಫುಡ್ನ ತಿಂತೀವಿ. ವಿ ನೋ ದಟ್ ಈಚ್ ಡಿಶ್ ಈಸ್ ಯೂಶ್ವಲಿ ಮೇಡ್ ಅಪ್ ಆಫ್ 1 or more ಇಂಗ್ರೀಡಿಯೆಂಟ್ಸ್. ನಿಮ್ಮೆಲ್ರಿಗೂ ಗೊತ್ತು, ಪ್ರತಿಯೊಂದು ಡಿಶಸ್ಸು ಸಹ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಇಂಗ್ರೀಡಿಯೆಂಟ್ಸ್ ಅಂದರೆ ಪದಾರ್ಥಗಳು ಅಂತೇಳಿ ಕರೀತಾರೆ, ಅದರಿಂದ ಮಾಡಲ್ಪಟ್ಟಿರುತ್ತೆ. ವಿಚ್ ವಿ ಗೆಟ್ ಫ್ರಮ್ ಪ್ಲ್ಯಾಂಟ್ಸ್ ಆರ್ ಅನಿಮಲ್ಸ್. ಆ ಇಂಗ್ರೀಡಿಯೆಂಟ್ಸ್ ಅಂದರೆ ಪದಾರ್ಥಗಳು ಎಲ್ಲಿಂದ ಸಿಗುತ್ತೆ, ಒಂದು ಪ್ಲ್ಯಾಂಟ್ಸಿಂದ ಸಿಗುತ್ತೆ ಇಲ್ಲ ಅನಿಮಲ್ಸಿಂದ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ಆಲ್ರೆಡಿ ಯು ಹ್ಯಾವ್ ಸ್ಟಡಿ ಅಬೌಟ್ ದೇರ್ ಇನ್ ಫಸ್ಟ್ ಲೆಸನ್, ಫುಡ್ ಫ್ರಮ್ ಪ್ಲ್ಯಾಂಟ್, ಫುಡ್ ಫ್ರಮ್ ಅನಿಮಲ್ಸ್. ಅಂದರೆ ಎಲ್ಲ ಗ್ರೈನ್ಸ್ ಇರ್ಬೋದು, ವೆಜಿಟೇಬಲ್ಸ್ ಇರ್ಬೋದು, ದಾಲ್ ಇರ್ಬೋದು, ಇದೆಲ್ಲ ಪ್ಲ್ಯಾಂಟ್ಸಿಂದ ಸಿಗುತ್ತೆ. ಅದೇ ಮೀಟ್ ಅನಿಮಲಿಂದ ಸಿಗುತ್ತೆ ಅಲ್ವಾ. ಓಕೆ, these ingredients contain some components that are needed by our body. These components are called nutrients. ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಏನನ್ನ ಹೊಂದಿರುತ್ತೆ, these ingredients contain some component, ಕೆಲವೊಂದು ಘಟಕಗಳನ್ನ ಹೊಂದಿರುತ್ತೆ. ದೇರ್ ಆರ್ ನೀಡೆಡ್ ಬೈ ಅವರ್ ಬಾಡಿ, ಇದೆಲ್ಲವೂ ನಮ್ಮ ದೇಹಕ್ಕೆ ಅವಶ್ಯಕತೆ. ದೀಸ್ ಕಾಂಪೋನೆಂಟ್ಸ್ ಆರ್ ಕಾಲ್ಡ್ ನ್ಯೂಟ್ರಿಯೆಂಟ್ಸ್. ನ್ಯೂಟ್ರಿಯೆಂಟ್ಸ್ ಅಂದರೆ ಪೋಷಕಾಂಶಗಳು ಅಂತೇಳಿ ಕರೀತಾರೆ ಕನ್ನಡದಲ್ಲಿ. ಅಂದರೆ ಎಲ್ಲ ವೆರೈಟೀಸ್ ಆಫ್ ಡಿಫ್ರೆಂಟ್ ಫುಡ್ ನಮ್ಮ ದೇಹಕ್ಕೆ ಅವಶ್ಯಕತೆ ಇದೆ. ಯಾಕೆ, ಇದರಲ್ಲಿ ಪೋಷಕಾಂಶಗಳು ನ್ಯೂಟ್ರಿಯೆಂಟ್ಸ್ ಇರುತ್ತೆ, ಅದಕ್ಕೋಸ್ಕರ. ದ ಮೇಜರ್ ನ್ಯೂಟ್ರಿಯೆಂಟ್ಸ್ ಇನ್ ಅವರ್ ಬಾಡಿ ಇನ್ ಅವರ್ ಫುಡ್ ಆರ್ ನೇಮಡ್. ಯಾವುದು ಹಾಗಾದರೆ ಮುಖ್ಯವಾದ ನ್ಯೂಟ್ರಿಯೆಂಟ್ಸ್ಗಳು ಯಾವ್ದ್ಯಾವುದು ಅಂತೇಳಿ, ನಮ್ಮ ತಿಂತಕ್ಕಂಥ ಆಹಾರದಲ್ಲಿ ಇರುವಂತಹ ನ್ಯೂಟ್ರಿಯೆಂಟ್ಸ್ ಯಾವುದು ಅಂತೇಳಿ. ಯಾವುದು, ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ನೀವು ಅಂಡರ್ಲೈನ್ ಮಾಡ್ಕೊಳ್ಳಿ ಟೆಕ್ಸ್ಟ್ ಬುಕ್ಕಲ್ಲಿ, ಫ್ಯಾಟ್ಸ್, ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್. ನಾವು ತಿನ್ನುವಂತಹ ಆಹಾರದಲ್ಲಿ ಇರುವಂತಹ ಪೋಷಕಾಂಶಗಳು ಯಾವುದು, ದ ಮೇಜರ್ ನ್ಯೂಟ್ರಿಯೆಂಟ್ಸ್ ಇನ್ ಅವರ್ ಫುಡ್, ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಫ್ಯಾಟ್ಸ್, ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್. ಇನ್ ಅಡಿಷನ್, ಅದ್ರ ಜೊತೆಗೆ ಏನಿರುತ್ತೆ, ಫುಡ್ ಕಂಟೈನ್ಸ್ ಡಯಟರಿ ಫೈಬರ್ಸ್ ಆ್ಯಂಡ್ ವಾಟರ್. ಅದ್ರ ಜೊತೆಗೆ ಡಯಟರಿ ಫೈಬರ್ಸ್ ಅಂದರೆ ಈ ಸೊಪ್ಪು ತರಕಾರಿಗಳು, ಫೈಬರ್ಸ್ ಅಂದರೆ ನಾರು ಪದಾರ್ಥಗಳು, ಅದು ಇರುತ್ತೆ, ಫೈಬರ್ ಇರುತ್ತೆ. ಆ್ಯಂಡ್ ನೀರು ಕುಡಿತೀವಲ್ವ, ನೀರು ತಿಂತೀವಿ, ನಮ್ಮ ಆಹಾರದಲ್ಲಿ ನೀರಿರುತ್ತೆ. ವಿಚ್ ಆರ್ ಆಲ್ಸೋ ನೀಡೆಡ್ ಬೈ ಅವರ್ ಬಾಡಿ. ಇದರಲ್ಲಿ ನೀರಲ್ಲಿ ಯಾವುದೇ ಪ್ರೋಟೀನ್ಸ್ ಇಲ್ಲದೇ ಇರ್ಬೋದು, ಆದರೆ ಅದು ನಮ್ಮ ದೇಹಕ್ಕೆ ತುಂಬ ಅವಶ್ಯಕತೆ ಇದೆ. ವಿಚ್ ಆರ್ ಆಲ್ಸೋ ನೀಡೆಡ್ ಬೈ ಅವರ್ ಬಾಡಿ. ಡು ಆಲ್ ಫುಡ್ಸ್ ಕಂಟೈನ್ ಆಲ್ ದೀಸ್ ನ್ಯೂಟ್ರಿಯೆಂಟ್ಸ್. ಈ ಎಲ್ಲ ಆಹಾರಗಳು ಈ ಎಲ್ಲ ನ್ಯೂಟ್ರಿಯೆಂಟ್ಸ್ಗಳನ್ನು ಹೊಂದಿರುತ್ತೆ. ನಾವು ಈಗ ಏನೇನು ಹೇಳಿದ್ವಿ ಇಲ್ಲಿ, ರಾಗಿ, ರೈಸ್, ತೂರ್ ದಾಲು, ವೆಜಿಟೇಬಲ್ಸ್, ಬಟರ್, ಪಿಕಲ್, ಪಾಪಾಡ್, ಇದರೆಲ್ಲ ನಾವು ತಿನ್ನತಕ್ಕಂಥ ಎಲ್ಲ ಫುಡ್ಡಲ್ಲೂ ಎಲ್ಲ ನ್ಯೂಟ್ರಿಯೆಂಟ್ಸ್ ಅಂದರೆ, ನ್ಯೂಟ್ರಿಯೆಂಟ್ಸ್ ಅಂದರೆ ಅದು ಹೇಳಿ, ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು, ಫ್ಯಾಟ್ಸು, ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಇಷ್ಟು ಇರುತ್ತೆ. ವಿತ್ ಸಮ್ ಸಿಂಪಲ್ ಮೆಥಡ್ಸ್ ವಿ ಕ್ಯಾನ್ ಟೆಸ್ಟ್ ವೆದರ್ ಕುಕ್ಡ್ ಫುಡ್ ಆರ್ ಎ ರಾ ಇಂಗ್ರೀಡಿಯೆಂಟ್ಸ್ ಕಂಟೈನ್ 1 or more ಆಫ್ ದೀಸ್ ನ್ಯೂಟ್ರಿಯೆಂಟ್ಸ್. ಹಾಗಾದರೆ ನಾವು ತಿಂತಕ್ಕಂಥ ಫುಡ್ಡಲ್ಲಿ ಇದು ಇಲ್ಲಿಯೋ ಇಲ್ಲೋ ಅಂತ ಟೆಸ್ಟ್ ಮಾಡಬೇಕಲ್ವಾ. ಕೆಲವೊಂದು ಫುಡ್ಡನ್ನು ತೊಗೊಂಡು ನಾವು ಟೆಸ್ಟ್ ಮಾಡೋಣ, ಅದನ್ನು ನಾನು ತೋರಿಸ್ತೀನಿ. ಆದರೆ ಎಕ್ಸ್ಪರಿಮೆಂಟ್ ಮಾಡಿ, ಇಲ್ಲ ಅಂದರೆ ಎಕ್ಸ್ಪ್ಲೈನ್ ಮಾಡ್ತೀನಿ. ದ ಟೆಸ್ಟ್ ಫಾರ್ ಪ್ರೆಸೆನ್ಸ್ ಆಫ್ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ ಆ್ಯಂಡ್ ಫ್ಯಾಟ್ಸ್ ಆರ್ ಸಿಂಪಲ್ ಟು ಡೂ ಆ್ಯಸ್ ಕಂಪೇರ್ಡ್ ಟು ದ ಟೆಸ್ಟ್ ಫಾರ್ ಅದರ್ ನ್ಯೂಟ್ರಿಯೆಂಟ್ಸ್. ಇಲ್ಲಿ ಇರ್ತಕ್ಕಂತಹ ನ್ಯೂಟ್ರಿಯೆಂಟ್ಸಲ್ಲಿ ಈಸಿಯಾಗಿ ಮಾಡುವಂಥದ್ದು ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ ಮತ್ತು ಫ್ಯಾಟ್ ಟೆಸ್ಟನ್ನ ಸಿಂಪಲ್ಲಾಗಿ ಮಾಡ್ಬೋದು ಬೇರೆ ನ್ಯೂಟ್ರಿಯೆಂಟ್ಸ್ ಹೋಲಿಸ್ಕೊಂಡ್ರೆ ಅಂತ ಹೇಳಿದ್ದಾರೆ. ನಾನು ಅದನ್ನು ನೆಕ್ಸ್ಟ್ ಪಾರ್ಟ್ 2ನಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ತೋರಿಸ್ತೀನಿ. ಓಕೆ, ಇಷ್ಟು ಅರ್ಥ ಆಗಿದ್ದರೆ, ಅರ್ಥ ಆಗಿಲ್ಲ ಎರಡನ್ನೂ ಡಿಸ್ಕ್ರಿಪ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು. ಏನಾದರೂ ಡೌಟ್ಸ್ ಇದ್ದರೆ.